ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಪಾಸ್ಪೋರ್ಟ್ ಮತ್ತು ವೀಸಾ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಕೆಳಗೊಂದು ಬೆಲ್ಲೈಕನ್ ಕಾಣುತ್ತೆ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಾಗಿ ಬರ್ತವೆ. ಈಗ ಪಾಸ್ಪೋರ್ಟ್ ಅಂದರೆ ಪಾಸ್ಪೋರ್ಟು ಒಂದು ಬುಕ್ ಟೈಪ್ ಇರುತ್ತೆ. ಇಲ್ಲಿ ನಿಮಗೆ ಒಂದು ಇದನ್ನು ತೋರಿಸ್ತಿರ್ತೀನಿ, ಆ ಥರ ಇರುತ್ತೆ. ಅದರಲ್ಲಿ ನಿಮಗೆ ನೀವು ಅದನ್ನು ಅಪ್ಲೈ ಮಾಡೋದಕ್ಕೆ ಏನೇನು ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಇದಕ್ಕೆ ಟ್ಯಾಗ್ ಮಾಡಿರ್ತೀನಿ, ಮತ್ತು ಇದೇ ಪ್ಲೇಲಿಸ್ಟಲ್ಲಿ ಇರುತ್ತೆ. ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಆಮೇಲೆ ಪಾಸ್ಪೋರ್ಟು ಆ ಬುಕ್ಕು ನೀವು ವೀಸಾ ಪಾಸ್ಪೋರ್ಟು ವೀಸಾ ಎರಡೂ ಬೇಕು. ನೀವು ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು. ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡೋಕ್ಕೆ ಎರಡೂ ಬೇಕು. ಆಮೇಲೆ ಒಂದೊಂದು ದೇಶಕ್ಕೆ ಎಲ್ಲಿ ಥೈಲ್ಯಾಂಡು ಮತ್ತು ಸ್ವಲ್ಪ ಕಂಟ್ರೀಸಿಗೆ ವೀಸಾ ಇಲ್ಲ. ಪಾಸ್ಪೋರ್ಟ್ ಅಂತೂ ಬೇಕೇ ಬೇಕು. ಪಾಸ್ಪೋರ್ಟು ನಿಮಗೆ ಅದು ಬುಕ್ನಲ್ಲಿ ನೀವು ಆ ಕಂಟ್ರಿಗೆ, ನೀವು ಟ್ರಾವೆಲ್ ಮಾಡೋ ಕಂಟ್ರಿಗೆ ಹೋಗ್ತಿರುವಾಗ ಏರ್ಪೋರ್ಟ್ನಲ್ಲಿ ಸೀಲ್ ಒತ್ತಾರೆ. ನಿಮಗೆ ಇಲ್ಲೂ ತೋರಿಸ್ತೀನಿ ಸ್ಕ್ರೀನ್ ಮೇಲೆ, ಆ ಥರ ಸೀಲ್ ಒತ್ತಾರೆ. ಆಮೇಲೆ ವೀಸಾ ಅಂದರೆ ನೀವು ಯಾವ ಕಂಟ್ರಿಗೆ ಹೋಗ್ತಿರೋ, ಯಾವ ಕಂಟ್ರಿಗೆ, ಈಗ ನೀವು ಆ ಕಂಟ್ರಿಗೆ ಹೋಗಿ ಎಷ್ಟು ದಿನ ಇರ್ತೀರೋ, ಆಮೇಲೆ ನೀವು ಆ ಕಂಟ್ರಿಗೆ ಯಾವ ಉದ್ದೇಶದ ಮೇಲೆ ಹೋಗ್ತಿದ್ದೀರೋ ಅದನ್ನೆಲ್ಲ ನೋಡಿ, ನಿಮಗೆ ನೀವು ಯಾವ ದೇಶಕ್ಕೆ ಹೋಗ್ತಿದ್ದೀರ ನೋಡಿ. ಇಲ್ಲಿಂದ ದುಬೈಗೆ ಹೋಗ್ತೀರಾ ಅಂದರೆ ಆ ದುಬೈ ನಿಮಗೆ ವೀಸಾ ಕೊಡೋದು ನಮ್ಮ ದೇಶ ಅಲ್ಲ. ನೀವು ಹೋಗ್ತಾಯಿದ್ರೆ ನಿಮಗೆ ವೀಸಾ ಕೊಡೋದು ನಮ್ಮ ದೇಶ ಅಲ್ಲ, ದುಬೈ ನಿಮಗೆ ವೀಸಾ ಕೊಡಬೇಕು. ಟ್ರಾವೆಲಿಂಗ್ ವೀಸಾದಲ್ಲೂ ಭಾಳ ಟೈಪ್ಸ್ ಇದ್ದಾವೆ. ಅವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಕೆಳಗೊಂದು ಬೆಲ್ಲೈಕನ್ ಮಾಡುತ್ತೆ, ಪ್ರೆಸ್ ಮಾಡಿ. ಏಕೆಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಿಗೆ ಬರ್ತವೆ. ಥ್ಯಾಂಕ್ ಯು.